ಮಕ್ಕಳೇ ನಮಸ್ಕಾರ. ನಾನು ನಿಮ್ಮ ಪವಿತ್ರ ಮೇಡಮ್. ಇವತ್ತು ಪಾಠದ ಹೆಸರು ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 5 ನಾವು ಅಧ್ಯಯನವನ್ನ ಮಾಡೋಣ. ಪಾಠ ಶುರು ಮಾಡೋಣ ಮಕ್ಕಳೇ. ಈಗ ಅಕ್ಷರಾಭ್ಯಾಸ 5. ನೀವು ಹಿಂದಿನ ತರಗತಿಯಲ್ಲಿ ಈಗ ಆಲ್ರೆಡಿ ಅಕ್ಷರಾಭ್ಯಾಸ 5 ಎ ಎ ಇ ಆ ತ ಳ ಎ ಎರಕ ಏತ ಇನ ಆಲ ತಬಲ ನಳ. ಈ ರೀತಿಯಾಗಿ ನೀವು ಓದ್ಬೇಕು. ಳ ಮೊದಲನೇ ಅಕ್ಷರದಿಂದ ಪ್ರಾರಂಭ ಆಗೋದಿಲ್ಲ ಶಬ್ದಗಳು. ಅದಕ್ಕೆ ಕೊನೆ ಅಕ್ಷರದಲ್ಲಿ ಳ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ. ಆದ್ದರಿಂದ ಇದು ನಳ ಅಂತ ಆಗತ್ತೆ. ಸರಿನಾ ಮಕ್ಕಳೇ? ಇಂದಿನ ತರಗತಿಯಲ್ಲಿ ನಾವು ಎ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ ಅಕ್ಷರ ಎ, ಹೌದಾ? ಈಗ ನಾನು ಯಾವ ರೀತಿ ಈ ಅಕ್ಷರವನ್ನ ಬರಿತೀನೋ ಅದೇ ರೀತಿ ನೀವು ಕೂಡ ಅಕ್ಷರವನ್ನ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡಿ ನಾನು ಯಾವ ರೀತಿ ಬರಿತಾ ಇದ್ದೀನಿ ಗಮನಿಸ್ಬೇಕು ಮಕ್ಕಳೇ. ನೀವು ಹೇಳ್ತಾ ಬರಿಬೇಕು. ಎ ಎ, ಹೌದಾ? ಈ ರೀತಿಯಾಗಿ ಬರಿಬೇಕು ಮಕ್ಕಳೇ ನೀವು. ಇದು ಯಾವ ಅಕ್ಷರ ಹೇಳಿ? ಎ. ಎಸ್ ಮಾ, ಗುಡ್. ಈಗ ಮುಂದಿನ ಅಕ್ಷರ ಎ. ಎ ಅಕ್ಷರ. ಇದನ್ನ ಯಾವ ರೀತಿ ಬರಿತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಹೇಳ್ತಾ ಏನ್ ಮಾಡ್ಬೇಕು? ಈ ಅಕ್ಷರವನ್ನ ಬರಿಬೇಕು. ಎ ಎ, ಹೌದಾ? ಈ ರೀತಿಯಾಗಿ ನೀವು ಬರಿಬೇಕು ಮಕ್ಕಳೇ. ಮುಂದಿನ ಅಕ್ಷರ ಇ. ಮುಂದಿನ ಅಕ್ಷರ ಇ. ಈ ಬರೀಲಿಕ್ಕೆ ನಿಮಗೆ ಬರುತ್ತೆ ಮಕ್ಕಳೇ. ಇದೇ ರೀತಿಯಾಗಿ ನೀವು ಈ ಅನ್ನ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ ಪುಸ್ತಕದಲ್ಲಿ ಇದೇ ರೀತಿ ನೀವು ಬರಿಬೇಕು. ಈ ಈ ಈ ರೀತಿ ಹೇಳ್ತಾ ಬರಿಬೇಕು. ಎಸ್ ಮಾ, ಗುಡ್. ಈಗ ಮುಂದಿನ ಅಕ್ಷರ ಇದ್ಯಾವ ಅಕ್ಷರ? ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಆ, ಹೌದಾ? ಆ. ಈಗ ಇದನ್ನ ಯಾವ ರೀತಿ ಬರಿಬೇಕು ನೋಡಿ. ಆ. ಈ ರೀತಿ ನೀವು ಏನ್ ಮಾಡ್ಬೇಕು? ಆ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆ. ಎಸ್ ಮಾ, ಗುಡ್. ನಿಮ್ ಪುಸ್ತಕದಲ್ಲಿ ಇದೇ ರೀತಿ ನೀವು ಅಕ್ಷರಗಳನ್ನ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಮುಂದಿನ ಅಕ್ಷರ ತ. ತ. ತ ಅಕ್ಷರವನ್ನ ನಾವು ಯಾವ ರೀತಿ ಬರಿಬೇಕು ಅಂದ್ರೆ ನೋಡಿ ಈ ರೀತಿಯಾಗಿ ಬರಿಬೇಕು. ತ. ಎಸ್, ತ. ಈ ರೀತಿಯಾಗಿ ಬರಿಬೇಕು. ಇನ್ನೊಂದ್ಸಲ ಬರೀತೀನಿ ನೋಡಿ ಮಕ್ಕಳೇ. ತ. ಎಸ್, ಗುಡ್ ಮಕ್ಕಳೇ. ಇದೇ ರೀತಿ ನೀವು ತ ಅಕ್ಷರವನ್ನ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಮುಂದಿನ ಅಕ್ಷರ ಳ, ಹೌದಾ? ಳ ಅಕ್ಷರವನ್ನ ಯಾವ ರೀತಿ ಬರಿತೀನಿ ನೋಡ್ತಾ ಇರಿ ಮಕ್ಕಳೇ. ನೀವು ಗಮನಿಸ್ಬೇಕು ನಾನು ಬರೆಯುವುದರ ಕಡೆ. ಓಕೆ? ಳ. ಇನ್ನೊಂದ್ಸಲ ಬರೀತೀನಿ. ಳ. ನೀ ವಿಡಿಯೋನ ನೋಡ್ತಾನೆ ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳೇ ನೀವು. ಳ ಳ. ಇದು ಯಾವ ಅಕ್ಷರ? ಇನ್ನೊಂದ್ಸಲ ಹೇಳಿ. ಳ ಅಕ್ಷರ. ಈ ರೀತಿ ನೀವು ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಮಕ್ಕಳೇ. ಇವತ್ತು ನಾವು ಯಾವ ಅಕ್ಷರಗಳನ್ನ ಕಲ್ತಿದ್ದೀವಿ ಅಂದ್ರೆ ಎ ಎ ಇ ಆ ತ ಳಗಳನ್ನ ನಾವು ಕಲ್ತಿದ್ದೀವಿ ಮಕ್ಕಳೇ. ಈಗ ಪ್ರಶ್ನೆಗಳನ್ನ ಕೇಳ್ತೀನಿ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನ ನೀವು ಗುರುತಿಸ್ಬೇಕು. ಇಲ್ಲಿ ಅಂಡರ್ಲೈನ್ ಅಂತ ಹೇಳ್ತೀವಲ್ಲ, ಗೆರೆ ಹಾಕಿದ್ದಾರೆ. ಯಾವ ಅಕ್ಷರವನ್ನು ಅದು ಅನ್ನೋದನ್ನ ನೀವು ಗುರುತಿಸ್ಬೇಕು. ಇದು ಯಾವ ಅಕ್ಷರ ಮಕ್ಕಳೇ?
ಎಸ್ ವೆರಿ ಗುಡ್. ಇದು ಎ. ಹೌದಾ? ಇದು ಎ ಅಕ್ಷರ. ಎರಡನೇದು ಇದು ಯಾವ ಅಕ್ಷರ? ಎ ಅಂದ್ರೆ ಏತ. ಮತ್ತು ಮೂರನೇದ್ದು ಇ. ಹೌದಾ? ಇ ಇನ. ನಾಲ್ಕನೇದು ಆ ಆಲ. ಹೌದಾ? ನಂತರ ಇನ್ನೊಂದು ಆಳ. ಈ ರೀತಿ ನೀವು ಮನೇಲಿ ಓದ್ಬೇಕು ಮಕ್ಕಳೇ. ಮತ್ತೆ ಮುಂದಿನ ಅಕ್ಷರ ನ. ಳ. ಹೌದಾ? ಳ ಅಕ್ಷರದಲ್ಲಿ ಅಡಿಗೆರೆಯನ್ನ ಹಾಕಿದ್ದಾರೆ ಮಕ್ಕಳೇ. ಈ ರೀತಿಯಾಗಿ ನೀವು ನಿಮ್ಮ ಪುಸ್ತಕದಲ್ಲಿ ಇವುಗಳನ್ನೆಲ್ಲವನ್ನು ಬರಿಬೇಕು ಮಕ್ಕಳೇ. ಎಸ್ ಗುಡ್. ಮಕ್ಕಳೇ, ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದೊಂದಿಗೆ ನಾನು ನಿಮ್ಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗ್ಲಿ.